ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಚನ ವಿಜಯ್ ಕುಮಾರ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಲಾಸ್ಟ್ ವಿಡಿಯೋ ಹೇಳಿದಾಗೆ ನಾನು ಕೇರಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ ನಿಮಗೆಲ್ಲ. ಸೊ ಅದಕ್ಕೋಸ್ಕರ ನಾನು ಬಸ್ಸಲ್ಲಿ ನೆಲಮಂಗಲಕ್ಕೆ ಹೋಗಿ ಕ್ಲೈಂಟ್ ಮನೇಲಿ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅವರು ಸ್ವಲ್ಪ ಬ್ಯುಸಿ ಇದ್ದರು, ಅದಕ್ಕೋಸ್ಕರ ನಾನು ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನೇನು ಮಾಡೋದಕ್ಕಾಗಲ್ಲ, ಎಲ್ಲ ಹೊರಟಾಗ ಕೆಲಸಗಳಿದ್ದೇ ಇರುತ್ತೆ. ಹಾಗಾಗಿ ನಾವು ಹೊರಟಾಗ 3 o'clock ಆಗಿತ್ತು ಅನ್ಸುತ್ತೆ ಮೇ ಬಿ. ನೆಕ್ಸ್ಟು ಅಲ್ಲಿಂದ ನಾವು ಹೊರಟಿದ್ದು ರಿಲೇಟಿವ್ ಒಬ್ಬರು ಮನೆಗೆ ಹೋಗಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಅವ್ರು ಕಾರ್ಡ್ ಕೊಡೋದಕ್ಕೇನೋ ಹೋಗಿದ್ದರು. ನಾನು ಕಾರಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ, ಏಕೆ ಅಂದರೆ ನನಗಷ್ಟು ಯಾರ ಮನೆಗೂ ಹೋಗೋದಕ್ಕೆ ಇಷ್ಟ ಆಗಲ್ಲ ಮೀನ್ಸ್ ಒಂಥರ ನಂಗೆ ಶೈ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಯಾರ ಮನೆಗೂ ಹೋಗಲ್ಲ ಅಷ್ಟು ಬೇಗ. ಓಕೆ, ನೆಕ್ಸ್ಟು ಏನಂತಂದರೆ ನಾವು ಕೇರಳಗೆ ಹೋಗಿ ಯಾವ ಪ್ಲೇಸಲ್ಲಿ ಶೂಟ್ ಮಾಡ್ತೀವಿ ಅಂತ ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಆಮೇಲೆ ನಾನು ಯಾವ ಥರ ಮೇಕಪ್ ಮಾಡ್ತೀನಿ, ಸೊ ಎಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಮತ್ತು ಏನಂತ ಅಂದರೆ ಗುಬ್ಬಿಗೆ ನಮ್ಮ ಅಕ್ಕನ ಪಾಪು ಬೇರೆ ಬರ್ತಾಯಿದೆ. ಅವನು ಇಷ್ಟು ದಿನ ನಮ್ಮ ಜೊತೆನೇ ಇದ್ಬಿಟ್ಟು ಈಗ ಬ್ಯಾಂಗ್ಳೂರಿಗೆ ಹೋಗಿದ್ದ, ಮತ್ತು ರಿಟರ್ನ್ ಬಂದಿದ್ದರು. ಸೊ ನಾನು ನೋಡಿದ್ರೆ ಇಲ್ಲಿಗೆ ಬಂದಿದ್ದೆ. ಅವನು ತುಂಬ ಮಿಸ್ ಮಾಡ್ಕೊತಿದ್ದೆ. ಅದಕ್ಕೋಸ್ಕರ ನಾನು ನೆಕ್ಸ್ಟು ಶೂಟ್ ಮುಗಿದ ತಕ್ಷಣ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಏನು ಅಂತ. ಇಷ್ಟು ದಿನ ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ವಿ, ಬಟ್ ಇವಾಗ ಅವ್ರು ಗುಬ್ಬಿಗೆ ಹೋಗಿದ್ರು, ನಾನಿಲ್ಲ. ಸೊ ಹಾಗಾಗಿ ಬ್ಯಾಂಗ್ಳೂರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಬಟ್ ಇನ್ನೊಂದು ವಿಷಯ ಏನಂತಂದರೆ ನಾವು ಅಷ್ಟು ಬೇರೆ ಪಾಪುಗಳ್ನ ನಾನು ಮಾತಾಡ್ಸೋಕೆ ಹೋಗಲ್ಲ ಎಸ್ಪೆಷಲಿ. ಯಾಕೆ ಅಂದರೆ ನನಗೆ ಗೊತ್ತಿಲ್ಲ, ನನಗೆ ಯಾರನ್ನೂ ಯಾವ ಪಾಪುಗಳ್ನ ಮಾತಾಡ್ಸಲ್ಲ. ಬಟ್ ನಮ್ಮ ಅಕ್ಕನ ಪಾಪು ಇನ್ನೊಬ್ಬರು ಇದ್ದಾರೆ ಅಕ್ಕ, ಅವ್ರ ಪಾಪುನೂ ಅಷ್ಟೇ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನಾನೇ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಗೈಸ್. ಓಕೆ, ಈ ವ್ಲಾಗಲ್ಲಿ ನಿಮಗೆ ಇದು ಪಾರ್ಟ್ 1 ಆಗಿರುತ್ತೆ ಕೇರಳ ಶೂಟು. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸೆಕೆಂಡ್ ಡೇ ಶೂಟ್ ತೋರಿಸ್ತೀನಿ, ಹೇಗೆ ನಡೆಯುತ್ತೆ ಏನು ಅಂತ. ನೀವೆಲ್ಲರೂ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಮರಿಬೇಡಿ ಗಾಯ್ಸ್. ಓಕೆ, ನಾವು ರೀಚ್ ಆಗಿದ್ದು 12:30 1 o'clock ಆಗಿತ್ತು ಅನಿಸುತ್ತೆ. ಸೊ ಅಲ್ಲೇ ಕಾರಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟು ರೂಮ್ಗೆ ರೀಚ್ ಆದ್ವಿ. ಸೊ ಎಲ್ಲಿ ಹೋದ್ವಿ ಅಂತಂದರೆ ನಾವು ಹೋಗಿದ್ದು ಕಣ್ಣೂರಿಗೆ. ನಾನು ವಯನಾಡ್ ಅಂತ ಅಂದ್ಕೊಂಡಿದ್ದೆ, ಬಟ್ ಕಣ್ಣೂರಲ್ಲಿ. ಮಾರ್ನಿಂಗ್ ನಾನು ಎಷ್ಟು ಗಂಟೆಗೆ ಎದ್ದೆ ಅಂತಂದರೆ 3 o'clock ಎದ್ದು ನಾನು ರೆಡಿ ಆಗೋಷ್ಟರಲ್ಲಿ 3:30 ಆಗಿತ್ತು. ಕ್ಲೈಂಟ್ ಕೂಡ ರೆಡಿ ಇದ್ದರು ಮಾರ್ನಿಂಗು. ನಾನು ಸ್ಯಾರಿ ಹಾಕ್ಬಿಟ್ಟು ಮೇಕಪ್ ಸ್ಟಾರ್ಟ್ ಮಾಡಿದೆ. ಸೊ ಅವ್ರ ಮೇಕಪ್ ಬಂದು ಹೀಗಿತ್ತು. ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಸಿಂಪಲ್ ಆಗಿತ್ತು, ಯಾಕೆಂದರೆ ಅವ್ರು ಬೊಟಾಕ್ಸ್ ಮಾಡ್ತಿದ್ರು. ಅದಕ್ಕೋಸ್ಕರ ಕ್ರಂಪಿಂಗ್ ಕಾರ್ಲಿಂಗ್ ಏನೂ ಮಾಡೋಂಗಿರಲಿಲ್ಲ. ಸೊ ಅವರು ಫೋಟೋಗ್ರಾಫರ್ 5 o'clock ಎಕ್ಸಾಕ್ಟ್ ರೆಡಿ ಇರಬೇಕು ಅಂದರು. ನಾನು ಕೂಡ 5 o'clock ರೆಡಿ ಇದ್ದೆ. ಎಲ್ಲ ರೆಡಿ ಮಾಡಿ ನೆಕ್ಸ್ಟು ಸನ್ರೈಸ್ ಆಗಿಲ್ಲ ಅಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಹೋಗೋಷ್ಟರಲ್ಲಿ ಲೊಕೇಶನ್ಗೆ 1 hour ಬೇಕಿತ್ತು ನಮ್ಮ ರೂಮಿಂದ. ಸೊ ಸನ್ರೈಸ್ ಆಗ್ತಾಯಿತ್ತು ಕರೆಕ್ಟ್ ಟೈಮ್ಗೆ. ಶೂಟೆಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ನಿಮಗೆ ಯಾವುದಿದು ಲೊಕೇಶನ್ ಸ್ಪಾಟ್ ಬೇಕು ಅಂತ ಅಂದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಲೊಕೇಶನ್ ಯಾವುದು ಅಂತ ಹೇಳ್ತೀನಿ. ಶೂಟ್ಸ್ ಎಲ್ಲ ನಡೀತಾ ಇತ್ತು, ನಾವು ನೋಡೋಷ್ಟು ನೋಡಿದ್ವಿ. ನಮಗೆ ಬೋರ್ ಹೊಡಿತಾ ಇತ್ತು ಅಂತ ನಾನು ಮತ್ತು ಬ್ರೈಡ್ ಇದ್ರಲ್ಲ ಅವ್ರ ಅಮ್ಮ ನಂಗೆ ತುಂಬ ಪರಿಚಯ ಆಗಿದ್ದರು. ಸೊ ನಾನು ಮತ್ತು ಆಂಟಿ ಮತ್ತು ಇನ್ನೊಬ್ಬರು ದೇವಸ್ಥಾನ ಹತ್ರ ಹೋಗೋಣ ಅಂತ ನೋಡಿದ್ವಿ. ಅಲ್ಲೇ ಸುಬ್ರಹ್ಮಣ್ಯ ದೇವಸ್ಥಾನ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ಆನೆ ಇತ್ತು, ಆನೆ ಮೇಲೆ ಸುಬ್ರಹ್ಮಣ್ಯ ದೇವ್ರದ್ದು ಏನೋ ಇಟ್ಟಿದ್ರು, ನನಗೂ ಅಷ್ಟು ಗೊತ್ತಿಲ್ಲ. ಬಟ್ ಅಲ್ಲಿ ಆನೆ ಅಂತೂ ತುಂಬ ಸಪೋರ್ಟಿವ್ ಆಗಿತ್ತು. ನಾನು ನೋಡ್ತಾನೆ ಇದ್ದೆ. ಆನೆ ನೋಡಿಕೊಂಡು ನಾವೆಲ್ಲ ದೇವಸ್ಥಾನ ಯಾವ್ಯಾವ ಪ್ಲೇಸಲ್ಲಿದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಕಾಸ್ಟ್ಯೂಮ್ ಹಾಕೊಳ್ಳೋದಕ್ಕೆ ರೂಮಿಗೆ ಬಂದ್ವಿ. ಸೊ ಅಲ್ಲಿ ಬಂದು ರೆಡಿಯಾಗಿ ಹೊರಟ್ವಿ. ಯಾವ ಲೊಕೇಶನ್ಗೆ ಅಂತ ಅಂದರೆ ಬೀಚಿಗೆ. ನನಗೆ ಕೇರಳಲ್ಲಿ ಫಸ್ಟ್ ಆಫ್ ಆಲ್ ಬೀಚ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಫೋಟೋಗ್ರಾಫರ್ ಹೇಳಿದ್ಮೇಲೆ ಬೀಚ್ ಇದೆ ಅಂತ ಗೊತ್ತಾಗಿದ್ದು. ನಾನು ಕೇರಳ ಕೂಡ ಬೀಚ್ ಇದೆಯಾ ಅಂತ ಇವತ್ತೇ ಫಸ್ಟ್ ಗೊತ್ತಾಗಿದ್ದು ಗೈಸ್. ಯಾಕೆ ನಾನು ಕೇರಳ ಫಸ್ಟ್ ಟೈಮಲ್ಲಿ ಹೋಗಿದ್ದು, ಸೊ ಅದಕ್ಕೋಸ್ಕರ. ಆಮೇಲೆ ಅಲ್ಲಿಂದ ರೂಮಿಂದ ಹೊರಟು ಊಟ ಮಾಡಿಕೊಂಡು ನಾನಂತೂ 2 days ಕೂಡ ಪರೋಟಾನೇ ತಿಂದಿದ್ದೀನಿ, ಬಿಕಾಸ್ ನನಗೆ ಆಚೆ ಫುಡ್ ಸೆಟ್ ಆಗೋಲ್ಲ ಅಂತ. ಇನ್ನೊಂದು ವಿಷಯ ಏನಂತಂದರೆ ಬೀಚಲ್ಲಿ ಕಾರ್ಗಳನ್ನೆಲ್ಲ ಒಳಗೆ ಬಿಡ್ತಾಯಿದ್ರು ಬೀಚ್ ಒಳಗೆ. ಸೊ ಅಲ್ಲಿ ಆರಾಮಾಗಿ ಸನ್ರೂಫಲ್ಲೆಲ್ಲ ಶೂಟ್ ಮಾಡ್ಕೋಬೋದಿತ್ತು. ಶೂಟ್ ಮತ್ತು ಸ್ಟಾರ್ಟ್ ಆಯಿತು ಬ್ಯೂಟಿಫುಲ್ ಸನ್ಸೆಟ್ ಜೊತೆಗೆ. ನಾನು ನನಗೆ ಬೀಚ್ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ಸನ್ಸೆಟ್ ನೋಡ್ಕೊಂಡು ಕೂತಿದ್ವಿ. ಇನ್ನೇನು ಅಲ್ಲಿ ರೆಡಿ ಮಾಡೋದಿನ್ನೇನಿಲ್ಲ, ರೂಮಲ್ಲೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ವಿ.
ಸೊ ಗೈಸ್ ಅಲ್ಲಿ ಬ್ಯೂಟಿಫುಲ್ಲಾಗಿ ಲೈಟ್ಸ್ ಎಲ್ಲ ಹಾಕಿದ್ರು, ತುಂಬ ದೂರದವರೆಗೂ ಹಾಕಿದ್ರು. ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ಸ್ಟ್ರೈನ್ ಆಗಿತ್ತು ಅಂತ ಏನೂ ಹೋಗಲಿಲ್ಲ. ಅಲ್ಲಿ ಬೀಚ್ ನೋಡ್ಕೊಂಡು ನನಗಂತೂ ತುಂಬ ಬೀಚ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅಲ್ಲೇ ಕೂತ್ಕೊಂಡು ಬೀಚ್ ನೋಡ್ತಾಯಿದ್ದೆ. ನೆಕ್ಸ್ಟ್ ಡೇ ನಿಮಗೆ ಯಾವ ಥರ ಎಲ್ಲೆಲ್ಲಿ ಹೋದ್ವಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಓಕೆ ಗೈಸ್, ಸಿ ಯು ನೆಕ್ಸ್ಟ್ ವ್ಲಾಗ್.